ಬಾಸ್ ಸಿನಿಮಾ ತಡೆ ಕೋರಿದಂಥ ದರ್ಶನ್ ಅರ್ಜಿ ವಜಾ ಆಗಿದೆ ಇಲ್ಲಿ. ಬಾಸ್ ಸಿನಿಮಾ ಏನು ರೇಣುಕಾಸ್ವಾಮಿಯ ಮರ್ಡರ್ ಇದೆಯಲ್ಲ, ಈ ಒಂದು ಘಟನೆಗಳ ಆಧಾರಿತ, ಇದರಿಂದ ಇನ್ಸ್ಪಿರೇಷನ್ ಪಡೆದುಕೊಂಡಿರತಕ್ಕಂಥ ಸಿನಿಮಾ. ಹಾಗೆ ಹೀಗೆ ಈ ಒಂದು ಸಿನಿಮಾ ರಿಲೀಸ್ ಆಗಿಬಿಟ್ರೆ ಅದು ವಿಚಾರಣೆ ಮೇಲೆ ಪ್ರತಿಕೂಲ ಪರಿಣಾಮಗಳನ್ನು ಬೀರಬಹುದು ಅಥವಾ ಪ್ರಭಾವ ಬೀರಬಹುದು. ಈ ಸಿನಿಮಾದ ಆಧಾರದಲ್ಲಿ ನಾವು ಪರಿಗಣಿಸಿದರೆ ಎಲ್ಲ ವಿಚಾರಗಳಿಗಾಗಿ ಯಾವುದೇ ಕಾರಣಕ್ಕೂ ಬಾಸ್ ಸಿನಿಮಾ ರಿಲೀಸ್ ಆಗಬಾರ್ದು ಅಂಥೇಳಿ ಇಡೀ ಅರ್ಜಿಯ ಸಾರಾಂಶ. ಬಾಸ್ ಸಿನಿಮಾ ರಿಲೀಸ್ ಆದರೆ ಅದು ನ್ಯಾಯಾಂಗದ ವಿಚಾರಣೆಯ ಮೇಲೆ ಪ್ರಭಾವ ಪರಿಣಾಮ ಬೀರಬಹುದು. ಇದರಿಂದ ವ್ಯತಿರಿಕ್ತವಾಗಿ ಇದಕ್ಕೆ ಯಾರು ಆರೋಪಿಗಳಿದ್ದಾರೋ ಇವರೆಲ್ಲ ಆ ಒಂದು ವಿಚಾರದಲ್ಲಿ ತೊಂದರೆ ಅನುಭವಿಸಬೇಕಾಗತ್ತೆ ಅನ್ನೋ ಒಂದು ಆಯಾಮ ಇತ್ತು ಇದರಲ್ಲಿ. ಸೊ ವಿಜಯಲಕ್ಷ್ಮಿಯವರನ್ನು ಅರ್ಜಿಯನ್ನು ಹಾಕ್ಕೊಂಡಿದ್ರು, ಬಾಸ್ ಸಿನಿಮಾಗೆ ಸಂಬಂಧಪಟ್ಟಂತೆ ಇದು ರಿಲೀಸ್ ಆಗಬಾರ್ದು ಅಂಥೇಳಿ ಅರ್ಜಿಯನ್ನು ಹೈಕೋರ್ಟ್ ವಜಾಗೊಳಿಸಿದೆ. ಇದೀಗ ನ್ಯಾಯಮೂರ್ತಿ ಪ್ರದೀಪ್ ಸಿಂಗ್ ಎರೂರ್ ಪೀಠದಿಂದ ಈ ಒಂದು ಅರ್ಜಿ ವಜಾ ಆಗಿದೆ. ಇಲ್ಲಿ ಸೆಷನ್ಸ್ ಕೋರ್ಟ್ ಆದೇಶವನ್ನು ಪ್ರಶ್ನೆ ಮಾಡಿಕೊಂಡು ಹೈಕೋರ್ಟ್ಗೆ ಅರ್ಜಿ ಹಾಕಲಾಗಿತ್ತು. ಹೈಕೋರ್ಟ್ಗೆ ಅರ್ಜಿ ಹಾಕಿದ್ದು ದರ್ಶನ್, ವಿಜಯಲಕ್ಷ್ಮಿ ಈ ಒಂದು ವಿಚಾರದಲ್ಲಿ ಅವ್ರ ಕಡೆಯಿಂದ ಒಂದು ಅರ್ಜಿ ಬಂದಿತ್ತು. ರೇಣುಕಾಸ್ವಾಮಿ ಕಥೆ ಥರನೇ ಇದೆ ಇದು, ಇಡೀ ಕಥೆ ರೇಣುಕಾಸ್ವಾಮಿ ಕಥೆ ಥರನೇ ಇದೆ ಇದು. ಸೊ ಈ ಸಿನಿಮಾ ರಿಲೀಸ್ ಆದರೆ ನಮಗೆ ಒಂದು ಪರಿಣಾಮ ಬೀರ್ಬಿಡುತ್ತೆ, ಇದು ತೊಂದರೆ ಆಗುತ್ತೆ ಇದು ಅಂಥೇಳಿ ದರ್ಶನ್ ಅರ್ಜಿಯನ್ನು ಹಾಕ್ಕೊಂಡಿದ್ದು. ವಿಚಾರದಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಟ್ರಯಲ್ ನಡೀತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇನ್ನೂ ವಿಚಾರಣೆ ನಡೀತಾ ಇದೆ. ಆರೋಪಿಗಳಿಗೆ ಬೇಲ್ ಕೂಡ ಸಿಕ್ಕಿಲ್ಲ. ಒಂದು 5 ಜನಕ್ಕೆ ಮಾತ್ರ ಬೇಲ್ ಆಗಿದೆ, ಇನ್ನೂ ಒಂದು 12 ಜನಗಳಿಗೆ ಬೇಲ್ ಕೂಡ ಸಿಕ್ಕಿಲ್ಲ. ಇಂಥ ಸಂದರ್ಭದಲ್ಲಿ ಸಿನಿಮಾ ರಿಲೀಸ್ ಬೇಡ ಅಂಥೇಳಿ ಬಾಸ್ ಸಿನಿಮಾ ಆ ತಂಡ ಕೂಡ ಬಹಳ ಅವರು ಹೇಳ್ಕೊಳ್ತಾರೆ, ನಾವು ಕಷ್ಟಪಟ್ಟಿದ್ದೀವಿ, ನಾವು ಸಿನಿಮಾ ಮಾಡಿದ್ದೀವಿ, ನಮ್ಮ ಸಿನಿಮಾ ಯಾಕೆ ರಿಲೀಸ್ ಆಗಬಾರ್ದು. ಅನೇಕೆಲ್ಲ ಒಂದು ಘಟನೆಗಳ ಇನ್ಸ್ಪಿರೇಷನ್ ತೆಗೆದುಕೊಳ್ಳುವುದಕ್ಕೂ, ಒಂದು ಕಥೆ ನಾವು ಬರೆದು ಸಿನಿಮಾ ಮಾಡೋದಕ್ಕೂ, ಅದಕ್ಕೆ ಕಾಕತಾಳೀಯವಾಗಿ ಹೊಂದಾಣಿಕೆ ಮಾಡಿಕೊಳ್ಳುವುದಕ್ಕೂ ಅಜಗಜಾಂತರ ವ್ಯತ್ಯಾಸಗಳಿರ್ತವೆ. ಹಾಗಾಗಿ ಸಿನಿಮಾಗೆ ತಾವು ತಡೆ ಕೊಡಬಾರ್ದು ಸ್ವಾಮಿ, ರಿಲೀಸ್ ಮಾಡಲಿಕ್ಕೆ ಅವಕಾಶ ಕೊಡಿ ಅಂಥೇಳಿ ಬಾಸ್ ಸಿನಿಮಾ ಕಡೆಯಿಂದ ಕೂಡ ಒಂದು ಮನವಿ ಇತ್ತು. ಸೊ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರ ಅರ್ಜಿಗೆ ಇದರಿಂದ ಹಿನ್ನಡೆಯಾಗಿದೆ. ವಿಚಾರಣಾ ಕೋರ್ಟ್ ಆದೇಶದಲ್ಲಿ ಹಸ್ತಕ್ಷೇಪ ನಾವು ಮಾಡಲ್ಲ. ಸೆಷನ್ಸ್ ಕೋರ್ಟ್ ಏನು ವಿಚಾರಣೆ ಮಾಡಿದೆಯೋ ಆ ಒಂದು ಸೆಷನ್ಸ್ ಕೋರ್ಟ್ನ ವಿಚಾರಣೆಯಲ್ಲಿ ನಾವು ಯಾವುದೇ ಕಾರಣಕ್ಕೂ ಇಂಟರ್ಫಿಯರ್ ಅಥವಾ ಹಸ್ತಕ್ಷೇಪ ಮಾಡಲ್ಲ ಅಂತ ಹೈಕೋರ್ಟ್ ಹೇಳಿದೆ. ಇಲ್ಲಿ ತಿಳಿಸ್ಕೊಳ್ಳೋಕ್ಕಿದೀಗ ಸಂತೋಷ್ ಪಟೇಲ್ ಯಾವೆಲ್ಲ ಅಂಶಗಳನ್ನ ಇಟ್ಟುಕೊಂಡು ವಿಜಯಲಕ್ಷ್ಮಿ ಅವರು ಬಾಸ್ ಸಿನಿಮಾಗೆ ತಡೆ ಕೋರಿದ್ರು ಅಂತ. ಅಂದರೆ ಈ ಬಾಸ್ ಸಿನಿಮಾದ ಕಂಟೆಂಟ್ಗಳನ್ನು, ಯಾಕಂದರೆ ಎಷ್ಟೋ ಸಂದರ್ಭ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಸಿನಿಮಾ ರಿಲೀಸ್ ಆಗಿಲ್ಲ, ನಿಮಗೆ ತೋರಿಸ್ತವ್ರು ಯಾರು, ನೀವು ಸಿನಿಮಾ ನೋಡಿದ್ದೀರಾ, ಸಿನಿಮಾದಲ್ಲಿ ಪೂರ್ತಿ ಕಂಟೆಂಟ್ ಅದೇ ಬಂದಿದೆಯಾ, ನಿಮ್ಗೆ ಯಾರು ಹೇಳಿದ್ದು, ನೀವು ಊಹೆ ಮಾಡ್ಕೊಳ್ತಾ ಇದ್ದೀರಾ, ಕಲ್ಪನೆ ಮಾಡ್ಕೊಳ್ತಾ ಇದ್ದೀರಾ ಅಂತ ಸಹಜವಾಗಿ ಒಂದು ಕ್ವಶನ್ ಬಂದುಬಿಡುತ್ತೆ. ಬಾಸ್ ಸಿನಿಮಾ ರಿಲೀಸ್ಗೆ ಸಂಬಂಧಪಟ್ಟಂತೆ ವಿಜಯಲಕ್ಷ್ಮಿ ದರ್ಶನ್ ಅವರ ಪ್ರಮುಖ ಆಕ್ಷೇಪಣೆ ಏನಾಗಿತ್ತು ಅಂತ ಸಂತೋಷ್? ರಮಾಕಾಂತ್ ಏನು ಇತ್ತೀಚೆಗೆ ರೇಣುಕಾಸ್ವಾಮಿ ಹತ್ಯೆ ಏನಾಗಿತ್ತು, ಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಅದೇ ಪ್ರಕರಣದ ಚಿತ್ರಕಥೆಯನ್ನು ಹೆಣೆಯಲಾಗಿದೆ ಬಾಸ್ ಸಿನಿಮಾದಲ್ಲಿ ಅಂತೇಳಿ ಆರೋಪವನ್ನು ಮಾಡಿ ವಿಜಯಲಕ್ಷ್ಮಿ ಕೋರ್ಟ್ಗೆ ಅರ್ಜಿಯನ್ನು ಹಾಕಿದ್ರೆ ಸಿನಿಮಾನ ಬಿಡುಗಡೆ ಮಾಡಬಾರ್ದು ಅಂತೇಳಿ ಅದಕ್ಕೆ ತಡೆಯನ್ನು ಕೋರಿದ್ರು. ಸೊ ಈಗ ಸದ್ಯ ಅದನ್ನ ವಿಚಾರಣೆ ಮಾಡಿರುವಂತಹ ಹೈಕೋರ್ಟ್ ಅದನ್ನ ಆ ರೀತಿಯಾಗಿ ತಡೆಯನ್ನು ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಅವರ ಅರ್ಜಿಯನ್ನ ವಜಾಗೊಳಿಸಿರುವಂತದ್ದು. ಹಾಗಾಗಿ ನೀವು ಹೇಳಿದಾಗೆ ಸಿನಿಮಾದಲ್ಲಿ ಏನ್ ಕತೆ ಇದೆ, ಏನ್ ಕತೆ ಎಂದಿರಾರು, ಹೀರೋ ಯಾರು, ಅದರಲ್ಲಿ ಇರುವಂತ ವಿಶೇಷತೆಗಳೇನು, ಸೊ ಇದು ಯಾವುದು ಕೂಡ ನೋಡಿದೇನೆ ಮೊದಲೇ ಬಂದು ಈ ರೀತಿಯಾಗಿ ತಡೆ ಕೋರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಪ್ರಶ್ನೆ ಇತ್ತು. ಇದೇ ಕಾರಣಕ್ಕಾಗಿ ಅವರು ಮಧ್ಯಂತರವಾಗಿ ವಿಧಿಸಿದಂತ ತಡೆಯಾಜ್ಞೆ ಏನಿತ್ತು ಅದನ್ನ ತೆರವುಗೊಳಿಸಲಾಗಿದೆ. ತೆರವುಗೊಳಿಸಿ ಸಿನಿಮಾದಲ್ಲಿ ರಿಲೀಸ್ ಮಾಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂತದ್ದು. ಆದ್ರೆ ಸಿನಿಮಾ ರಿಲೀಸ್ ಮಾಡ್ಬೇಕಾದ್ರೆ ಅದಕ್ಕೊಂದು ಸೂಚನೆಯನ್ನು ಕೂಡ ಕೊಟ್ಟಿದೆ. ಡಿಸ್ಕ್ಲೈಮರ್ ಏನ್ ಮಾಡ್ತಾರೆ, ಮಾಡುವಂತ ಸಿನಿಮಾ ಆರಂಭಕ್ಕೂ ಮೊದಲು ಈ ಸಿನಿಮಾದಲ್ಲಿ ಬರುವಂತ ಎಲ್ಲಾ ಸನ್ನಿವೇಶಗಳು, ಅಂದ್ರೆ ರೇಣುಕಾಸ್ವಾಮಿ ಇಲ್ಲ ದರ್ಶನ್ ಮೇಲೆ ಇರುವಂತ ಆರೋಪಗಳಿಂದ ಇದಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತೇಳಿ ಈ ಸಿನಿಮಾಕ್ಕೂ ಮೊದಲು, ಅಂದ್ರೆ ತೆರೆ ಕಾಣುವ ಮೊದಲು ಇದನ್ನ ಡಿಸ್ಕ್ಲೈಮರಿಯನ್ನ ರಿಲೀಸ್ ಮಾಡಬೇಕು, ನಂತರ ಸಿನಿಮಾವನ್ನ ನೀವು ತೆರೆಗೆ ತರಬೇಕು ಅನ್ನೋದು ಕೂಡ ಸೂಚಿಸಿರುವಂತದ್ದು. ಒಟ್ಟಾರೆಯಾಗಿ ವಿಜಯಲಕ್ಷ್ಮಿ ಹಾಕಿದಂತ ಅರ್ಜಿ ಏನಿತ್ತು, ಅರ್ಜಿಗೆ ವಜಾ ಮಾಡಿ ಹಿನ್ನಡೆ ಆಗಿರುವಂತದ್ದು ಬಾಸ್ ಸಿನಿಮಾವನ್ನ ಬಿಡುಗಡೆಯನ್ನು ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು. ರಮಕಾಂತ್, ಈಗ ಬಾಸ್ ಸಿನಿಮಾ ಪರವಾಗಿರುವವರು ಇದ್ರ ಬಗ್ಗೆ ಏನೆಲ್ಲ ಮಾತಾಡ್ತಾ ಇದ್ರು, ಅವರ ಒಂದು ವಾದ ಏನಾಗಿತ್ತು ಪ್ರಮುಖವಾಗಿ ಅಂತ, ಬಾಸ್ ಸಿನಿಮಾ ಪರ ವಕೀಲರು ಮತ್ತು ಬಾಸ್ ಸಿನಿಮಾ ತಂಡ ಏನ್ ಹೇಳ್ತಾ ಇದ್ರು ಅವರು ಅಂತ ಸಂತೋಷ್? ಇಲ್ಲಿ ಪ್ರಮುಖ ರೇಣುಕಾಸ್ವಾಮಿ ಹತ್ಯೆಗೂ ಈ ಸಿನಿಮಾಗೂ ಯಾವುದೇ ರೀತಿಯ ಸಂಬಂಧ ಇರಲಿಲ್ಲ. ಆ ಸಿನಿಮಾನ ಬೇರೆ ಇರುತ್ತೆ, ಸಿನಿಮಾದಲ್ಲಿ ಇರುವಂತ ವಾಸ್ತವ ಅಂಶಗಳೇ ಬೇರೆ, ಕಾಲ್ಪನಿಕ ಅಂಶಗಳು.
ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಬೆರೆದೆ ಅದಕ್ಕೂ ಇದಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನೋದು ಅವ್ರದ್ದು ಕೂಡ ಆಗಿತ್ತು. ಮತ್ತೆ ದರ್ಶನ್ಗೆ ವಿರುದ್ಧವಾಗಿ ದರ್ಶನ್ಗೆ ಏನು ಕ್ಯಾರೆಕ್ಟರ್ ಅಸೋಸಿಯೇಷನ್ ಆಗುವಂತ ಯಾವುದೇ ಸನ್ನಿವೇಶಗಳನ್ನು ನಾವು ಅಲ್ಲಿ ತೆಗೆದುಕೊಂಡು ಬಂದಿಲ್ಲ, ಇಲ್ಲ ದರ್ಶನ್ ಹೆಸರನ್ನು ಕೂಡ ನಾವು ಉಲ್ಲೇಖವನ್ನು ಮಾಡಿಲ್ಲ ಸಿನಿಮಾದಲ್ಲಿ. ಸೊ ಹೀಗಾಗಿ ಸಿನಿಮಾಕ್ಕೂ ಮತ್ತೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೂ ಯಾವುದಕ್ಕೂ ಒಂದಕ್ಕೊಂದು ಸಂಬಂಧ ಇಲ್ಲ ಅನ್ನೋದು ಅವರ ವಾದ ಇರುವಂತದ್ದು. ಸಿನಿಮಾ ತೆರೆ ಕಾಣುವ ಮೊದಲೇ ಈ ರೀತಿಯಾಗಿ ತಡೆ ತಂದಿರುವಂತದ್ದು ಎಷ್ಟು ಮಟ್ಟಿಗೆ ಸತ್ಯ ಅನ್ನೋದು, ಮತ್ತೆ ಯಾವುದೇ ಸಿನಿಮಾ ತೆರೆ ಕಾಣುವ ಮೊದಲು ವ್ಯವಸ್ಥಿತ ವಾಣಿಜ್ಯ ಮಂಡಳಿಗಳಿರ್ಬೋದು ಎಲ್ಲವೂ ಕೂಡ ಇದನ್ನ ಪರಿಶೀಲನೆ ಮಾಡಿ ಅದಕ್ಕೆ ಸರ್ಟಿಫಿಕೇಟ್ ಅನ್ನು ಕೊಡಲಾಗಿರುತ್ತೆ. ಅದರದ ಆಧಾರದ ಮೇಲೆ ಇವರು ಸಿನಿಮಾನ ರಿಲೀಸ್ ಮಾಡಲಾಗುತ್ತೆ. ಆದ್ರೆ ಇದು ಯಾವುದನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಇವರು ಏಕಾಏಕಿಯಾಗಿ ಸಿನಿಮಾ ರಿಲೀಸ್ ಮಾಡದಂತೆ ನ್ಯಾಯಾಲಯಕ್ಕೆ ಹೋಗಿರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಸಿನಿಮಾ ನಿರ್ಮಾಪಕರಿರ್ಬೋದು, ಸಿನಿಮಾ ಬಾಸ್ ಸಿನಿಮಾದ ಪರ ವಕೀಲರ ವಾದವಾಗಿತ್ತು. ಸೊ ಹೀಗಾಗಿ ಇದನ್ನ ಪರಿಗಣಿಸಿರುವಂತ ನ್ಯಾಯಾಲಯ ಅವರ ಪರ ಮನವಿಯನ್ನ ಅನುಮೋದನೆಗೊಳಿಸಿ ಇವರ ಅರ್ಜಿಯನ್ನಿಟ್ಟು ಇದನ್ನ ತಿರಸ್ಕೃತಗೊಳಿಸಿರುವಂತದ್ದು. ರಮಾಕಾಂತ್, ಥ್ಯಾಂಕ್ ಯು ಸಂತೋಷ್.